ಕಾಲಿಟ್ಟ ತಾಲೂಕು ಕಂದಾಯ ಅಧಿಕಾರಿಗಳ ಪ್ರತಿಭಟನೆ. ತಾಲೂಕಿನಲ್ಲಿ ಇಂದು ಸಹ ಕಂದಾಯ ಅಧಿಕಾರಿಗಳ ಪ್ರತಿಭಟನೆ ಮುಂದುವರೆದಿದ್ದು, ಅಧಿಕಾರಿಗಳು ನಮ್ಮ ಬೇಡಿಕೆಯನ್ನ ಈಡೇರಿಸುವವರೆಗೂ ನಮ್ಮ ಪ್ರತಿಭಟನೆಯನ್ನು ಹೀಗೆ ಮುಂದುವರಿಸುತ್ತೇವೆ ಎಂದು ಮಾಧ್ಯಮಕ್ಕೆ ತಿಳಿಸಿದ್ರು. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅಧಿಕಾರಿಗಳು, ನಾವು ರೈತರಿಗೆ ತೊಂದರೆ ಕೊಡ್ತಿದ್ದೇವೆ, ಆದರೆ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿಯನ್ನು ಕೂಡ ಸರ್ಕಾರ ಅರ್ಥ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನ ಪೂರೈಸಿ ಕೊಡಬೇಕು ಎಂದು ಅಧಿಕಾರಿಗಳು ರೈತರಿಗೆ ಕ್ಷಮೆ ಕೇಳಿದ್ರು. ಗ್ರಾಮಾಡಳಿತಾಧಿಕಾರಿ ಚಿಕ್ಕನಾಯಕನಹಳ್ಳಿ ತಾಲೂಕು. ಅದೇ ಈ ಒಂದು ಮುಷ್ಕರನ ಇವತ್ತಿಗೆ 3 ದಿನ ಆಯಿತು. ಎರಡನೇ ಹಂತದ ಮುಷ್ಕರ 3 ದಿನ ಆಯಿತು. ಇನ್ನೂವರೆಗೂ ನಮ್ಮ ಒಂದು ಮುಷ್ಕರದ ಕೂಗು ಸರ್ಕಾರಕ್ಕೆ ಇನ್ನೂ ಮುಟ್ಟಿಲ್ಲ ಅಂತ ಕಾಣಿಸ್ತಾ ಇದೆ. ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನಮ್ಮ ರಾಜ್ಯ ಸಂಘದ ಆಯಿತು, ಜಿಲ್ಲಾ ಸಂಘದ ಆಯಿತು, ಯಾವುದೇ ಅಧ್ಯಕ್ಷರನ್ನ ಕರೆದುಬಿಟ್ಟು ಅಥವಾ ಇಲ್ಲಿ ತನಕ ಯಾರು ಕರೆದು ನಮ್ಮ ಕೂಗು ಮುಟ್ಟಿಲ್ಲದ ಕಾರಣ ಮಾತಾಡಿರುವುದಿಲ್ಲ. ಹಾಗಾಗಿ ಈ ಒಂದು ಮುಷ್ಕರವನ್ನು ನಾವು ಇನ್ನೂ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ರಾಜ್ಯ ಸಂಘದಿಂದ ನಮಗೆ ಈಗಾಗಲೇ ಒಂದು ಆದೇಶ ಬಂದಿದೆ. ನಾವು ನಮ್ಮ ಬೇಡಿಕೆಗಳನ್ನು ಈಡೇರೋ ತನಕ ನಾವೆಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಮುಷ್ಕರವನ್ನು ಮುಂದುವರಿಸ್ತೀವಿ.